ಹೌದು, ಸಿದ್ದರಾಮಯ್ಯನವರು ಆವಾಗ ತೋಳ್ ತಟ್ಟಿ ಮಾತಾಡ್ತಾ ಇರ್ತಾರೆ ಸದನದಲ್ಲಿ. ಹಾಗಾಗಿ ಮುನಿರತ್ನ ಅವರು ಕಿಚಾಯಿಸಿದ್ರು, ಹೇಳಿ ಸರ್ ಇದನ್ನು ತೋಳ್ ತಟ್ಕೊಂಡು ನಾನೇ 5 ವರ್ಷ CM ಅಂತ ನಿಮ್ದೊಂದು ಎಪಿಕ್ ಸ್ಟೈಲ್ ಇದೆಯಲ್ಲ ಅದರಲ್ಲಿ ಹೇಳಿ ಅಂತ ಕಿಚಾಯಿಸ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಅಶೋಕ್ ಅವರು 5 ವರ್ಷ ಪ್ರತಿಪಕ್ಷದ ನಾಯಕರಾಗಿ ಮುಂದುವರಿತಾರಾ ಅಂತ ಒಂದು ತಿರುಗು ಬಾಣವನ್ನ ಎಸೆದ್ರು. ಏನೇ ಆಗ್ಲಿ ಸಿದ್ದರಾಮಯ್ಯನವರ ಸುತ್ತ ಇವತ್ತು ಮುಗಿಬಿದ್ದಿದ್ರು. ಅದರಲ್ಲೂ ಕೂಡ ಯತ್ನಾಳ್ ಅವ್ರದ ಒಂದು ಮಾತಾದ್ರೂ ಇಲ್ಲ ಅಂತಂದ್ರೆ ಸದನ ಕಂಪ್ಲೀಟ್ ಆಗಲ್ಲ. ಗುಡ್ ಆರ್ ಬ್ಯಾಡ್ ಒಂದಿಷ್ಟು ಬಾಯಿ ಇಡ್ತಾ ಇಲ್ಲದೆ ಮಾತಾಡ್ತಾರೆ, ಕೆಲವೊಂದು ಆಕ್ಚುಯಲ್ ಆಗಿ ಫ್ಯಾಕ್ಟ್ಸೇ ಮಾತಾಡ್ತಾರೆ. ಅದು ಗುಣಕ್ಕೆ ಮತ್ಸರ ಇಲ್ಲ, ನಮಗೆ ಗುಣಕ್ಕೆ ಮತ್ಸರ ಇಲ್ಲ. ಕೆಲವೊಂದು ಆಕ್ಚುಯಲ್ ಫ್ಯಾಕ್ಟ್ಸ್ ಮಾತಾಡ್ತಾರೆ, ಕೆಲವೊಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದು ಅವ್ರ ಮೂಡ್ ಮೇಲೆ ಡಿಪೆಂಡು, ಅವ್ರಿಗೆ ಯಾರು ದುಶ್ಮನ್ಗಳು ಅನ್ನೋದು ಡಿಪೆಂಡು. ಮತ್ತೆ ವಿಜೇಂದ್ರ ಅವ್ರ ಬಗ್ಗೆ ಒಂದು ಸುದ್ದಿ ಮಾಡಬಾರ್ದು ಯಾರು, ಅವ್ರಿಗೂ ಬೇಷು ಅನ್ಬಾರ್ದು, ಅವ್ರಿಗೂ ಬಲೇನು ಅನ್ಬಾರ್ದು, ವಿಪಕ್ಷ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಹಂಗ್ ಮಾಡಿದ್ರು ಅನ್ಬಾರ್ದು, ಹಿಂಗ್ ಮಾಡಿದ್ರು ಅನ್ಬಾರ್ದು. ಅವ್ರು ಹೆಂಗ್ 3 ಹೊತ್ತು ಬೈತಿರ್ತಾರೆ ವಿಜೇಂದ್ರ ಯಡಿಯೂರಪ್ಪ ಅವ್ರಿಗೆ, ಹಂಗೆ ನಾವು ಮಾಧ್ಯಮಗಳು ಬೈತಿರ್ಬೇಕು. ಅವಾಗ ಅವ್ರು ಆರಾಮ್ ತಣ್ಣಗಿರ್ತಾರೆ. ಅದೇನಾದ್ರು ವಿಜೇಂದ್ರ ಅವ್ರ ಸುದ್ದಿ ಏನಾದ್ರು ಟಿವಿಯಲ್ಲಿ ಬಂತು ಅವ್ರು ಪಾಪ ತಡ್ಕೊಳಕ್ಕಾಗಲ್ಲ. ಅವ್ರು ಒಟ್ಟು ಯಡಿಯೂರಪ್ಪ ಆಯ್ತು, ಯಡಿಯೂರಪ್ಪನವ್ರ ಮಗ ಆಯ್ತು, ಅವ್ರು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಬಟ್ ಸದನದಲ್ಲಿ ಬಹಳ ಆಕ್ಟಿವ್ ಆಗೇ ಇರ್ತಾರೆ. ಸೊ ಅವರು ಕೂಡ ಒಂದ್ ಸ್ವಲ್ಪ ಸಿದ್ದರಾಮಯ್ಯನವರನ್ನ ಕೆಣಕಿದ್ರು. ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಮಾತನಾಡಿ, ನೀವೇ 5 ವರ್ಷ ಪೂರ್ತಿ ಮಾಡ್ತೀರೋ ಅಥವಾ ಇವತ್ತೇ ಧನ್ಯವಾದ ವಿದಾಯ ಹೇಳ್ತಿರೋ? ಎಲ್ರಿಗೂ ಧನ್ಯವಾದ ಹೇಳ್ತಿರೋದು ನೋಡ್ತಾ ಇದ್ರೆ ನಮಗೆ ಸಂಶಯ ಬರ್ತಾ ಇದೆ ಅಂತಂದ್ರು. ಅದಕ್ಕೆ ಯತ್ನಾಳ್ ಅವ್ರನ್ನ ಒಂದು ಸ್ವಲ್ಪ ಇವರು ಕೆಣಕಿದ್ರು ಸಿದ್ದರಾಮಯ್ಯನವರು. ಅಲ್ಲ, ನೀವು ಹಿಂಗೆ ಮಾತಾಡೋದಕ್ಕೆ ನಿಮ್ಮನ್ನ ತೆಗೆದು ಬಿಟ್ಟಿದ್ದಾರೆ ಅಂತಂದ್ರು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನನಗೂ ಹೊರ ಹಾಕಿದ್ದಾರೆ, ನಿಮಗೂ ಹೊರ ಹಾಕ್ತಾರೆ. ಹೊರ ಹಾಕಿದವ್ರಿಗೆ ಅನ್ಯಾಯ ಆಗಲ್ಲ. ನಿಮ್ಮನ್ನ ಕುತಂತ್ರದಿಂದ ಹೊರ ಹಾಕಿದ್ರು, ಈಗ CM ಆಗ್ಲಿಲ್ಲ, ರಾಜಕೀಯದಲ್ಲಿ ಅದು ಸಾಮಾನ್ಯ ಅಂತೆ ಯತ್ನಾಳ್ ಹೇಳಿದ್ರು. ನಾನು ಅನ್ಯಾಯ ಆಯ್ತು ಅಂತ ಹೇಳಲ್ಲ, ಪಕ್ಷದಿಂದ ಹೊರ ಹಾಕಿದ್ದು ಸತ್ಯ ಅಲ್ಲ, ರಾಜಕೀಯದಲ್ಲಿ ಅವೆಲ್ಲ ಇರ್ತಾವೆ ಅಂತ ಎಲ್ಲ ಅವರಿಬ್ಬರ ನಡುವೆ ಮಾತುಕತೆ ನಡೆದಿದ್ದೆ. ಬನ್ನಿ ನೋಡೋಣ. ಪಕ್ಷದಿಂದ ತೆಗೆದಾಕಿತ್ತು, ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆನೆ ಮಾಡ್ಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ನೀವ್ ಹೇಳಿದ್ರಲ್ಲ, ಹೇಳಲ್ಲ, ಜನ ಜೊತೆಗಿದ್ದಾಗ ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ, ಹಂಗ ನಡೀತದ. ಅವೆಲ್ಲ ರಾಜಕಾರಣದಾಗ ರಾಜಕಾರಣದಲ್ಲಿ ಅವೆಲ್ಲ ಇರ್ತವೆ, ಆದರೆ ಸಂಶಯ ಇಟ್ಕೋಬೇಡಿ ಅಷ್ಟೇ. ಸಂಶಯ ಇಟ್ಟಿಗೆ ಬೆಳಕು ಹೋಗಬೇಡಿ. ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ. CM ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅಂತ ಸಂದೇಶ. ಇನ್ನು ಪಾಪ ಆಸೆಯಲ್ಲಿದ್ದಾರೆ ಯತ್ನಾಳ್ ಅವರು. ನೋಡಿ, ನಿಮ್ಮನ್ನು ಕೂಡ ಪಕ್ಷದಿಂದ ಹೊರ ಹಾಕಿದ್ರು, ಕುತಂತ್ರ ಮಾಡಿ ನೀವು ಮುಖ್ಯಮಂತ್ರಿ ಆದ್ರೆ. ನಮ್ಮನ್ನು ಹೊರ ಹಾಕಿದ್ದಾರೆ, ಸೊ ನಾವು ಮುಖ್ಯಮಂತ್ರಿ ಆಗಬಹುದು ಅಂತ. ಸೊ ಯತ್ನಾಳ್ ಅವರು ಆವಾಗ್ಲೇನೆ ಯಡಿಯೂರಪ್ಪ ಇದ್ದಾಗಲೇ ನಾನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳ್ದವ್ರು. ಸೊ ಹಾಗಾಗಿ ಅವರಲ್ಲಿ ಅದೊಂದು ಆಸೆ ಇದೆ. ಅಂತಹ ಸಂದರ್ಭ ಅವಕಾಶ ಅವರಿಗೆ ಒದಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒದಗಿ ಬರ್ಬೋದು. ಅವ್ರು ಒಂದ್ ಸ್ವಲ್ಪ ಬಾಯಿ ಕಡಿಮೆ ಮಾಡ್ಬೇಕು. ಅಲ್ಲ, ಮಾತಾಡೋದು ತಪ್ಪಲ್ಲ, ಕೆಲವೊಂದು ಮಾತಾಡ್ತಾರೆ, ಸರಿಯಾದದ್ದನ್ನೇ ಮಾತಾಡ್ತಾರೆ. ಕೆಲವೊಂದ್ಸರಿ ಒಂದ್ ಸ್ವಲ್ಪ ಅತಿ ಅನಿಸುತ್ತೆ. ಅದನ್ನ ಬಿಟ್ಟರೆ ಕೆಲವೊಂದು ವಿಚಾರಗಳಲ್ಲಿ ಪರ್ಫೆಕ್ಟ್ ಮಾತಾಡ್ತಾರೆ. ಸೊ ಯತ್ನಾಳ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನ ಕಾಣ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ ಅವಕಾಶ ಸಿಗುತ್ತೋ ಸಿಗಲ್ವೋ ಅಂತ ಎಲ್ಲರೂ ಕಾಲು ಎಳೆದ್ರು. ಅವರು ಅದೇ ಫೋರ್ಸಲ್ಲಿ ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷಕ್ಕೆ, ಮುಂದಿನ 2.5 ವರ್ಷಕ್ಕೂ ಹೈಕಮಾಂಡ್ ನನ್ನ ಪರವಾಗಿದೆ, ಯಾವುದೇ ಬದಲಾವಣೆ ಇಲ್ಲ ಅಂತಂದ್ರು. ಆ ಕಡೆ DK ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತ ಅಂದರು. ಈ ಮಧ್ಯೆ DK ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ ಪರ್ವಕಾಲ, ಅಧಿಕಾರ ಹಿಡಿಯುವ ಕಾಲ, ದೇವರ ಬಲ ಇರಬೇಕು ಅನ್ನೋ ಕಾರಣಕ್ಕೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ.